ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟ್ರಿಕ್ ಟು ಲರ್ನ್ ನೇಮ್ಡ್ ರಿಯಾಕ್ಷನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದು ನನ್ನ ಪರ್ಸನಲ್ ಟ್ರಿಕ್ಕು, ನೀವು ನೋಡ್ಕೋಬಹುದು. ಟು ಲರ್ನ್ 20 ನೇಮ್ಡ್ ರಿಯಾಕ್ಷನ್ ಕ್ವಿಕ್ಲಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. 5 ನೇಮ್ಡ್ ರಿಯಾಕ್ಷನ್ ಇದೆ. ಫಸ್ಟ್ ನಾನಿಲ್ಲಿ ಬರೀತಿದ್ದೀನಿ ವರ್ಲ್ಡ್ ಫುಡ್ ಅಂತ. ಡಬ್ಲ್ಯೂ ಮತ್ತೆ ಎಫ್. ಡಬ್ಲ್ಯೂ ಪ್ಲಸ್ ಎಫ್ ಮಾಡಿದ್ರೆ ಏನಾಗುತ್ತೆ? WF ಆಗತ್ತೆ ಅಲ್ವಾ? ಇದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಂತರ ಏನ್ ಮಾಡೋದಕ್ಕ? ವರ್ಡ್ಸ್ ರಿಯಾಕ್ಷನ್. ಎಸ್, ವರ್ಡ್ಸ್ ರಿಯಾಕ್ಷನ್. ಫಿಟ್ಟಿಂಗ್ ರಿಯಾಕ್ಷನ್ ಬರ್ತಿದೆ, ಯಾವುದು ಬೇಡಕ್ಕ, ವರ್ಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ನನ್ಗೆ ಗೊತ್ತು ಅನ್ನೋರು ಈ ಥರ ಡಬ್ಲ್ಯೂ ಮತ್ತು ಎಫ್ ಅಂತ ನೆನಪು ಇಟ್ಕೋಬೇಕಾಗತ್ತೆ, ಸಿಂಪಲ್ ಆ್ಯಂಡ್ ಈಸಿಯಾಗಿ. ನೆಕ್ಸ್ಟ್ ನೀವು ನೋಡ್ತಿದ್ದೀರಾ ನೋಡಿ, ಡ್ರೈಡ್ ಎಗ್ಸ್ ಅಂತೆ. ರೊಕ್ಸಾನಾ ಬೊಕ್ಸೋನಾ ಏನೋ ಒಂದು ಅವಳು ಹೇಳ್ತಿದ್ದಾಳೆ, ಆ ಹುಡುಗಿ ಯಾರೋ ರಷ್ಯಾದವಳು ಅನ್ಸುತ್ತೆ. ರೊಕ್ಸೋನಾ ಅಂದರೆ RX. ಓಕೆನಾ, R ಮತ್ತು X ತಗೊಂಡಿದ್ದೀನಿ. ಆ ಎಕ್ಸ್ ನೋಡಿ ಅಲ್ಲಿ ನಾನು ಟ್ಯಾಗ್ ಮಾಡಿದ್ದೀನಿ. ಪ್ಲಸ್ ಆ ಎಕ್ಸ್ CL ಆಗಿರಬಹುದು, BR ಕೂಡ, ಅಂದರೆ ಅಲ್ಲಿ ಯಾವುದು ಕೂಡ ಆಲಿಮೆಂಟ್ ಬರಬಹುದು. ಪ್ಲಸ್ NA, ರೆಕ್ಸೋನಾ ಬೊಕ್ಸೋನಾ. ರೆಕ್ಸೋನಾ ಸೋಪು, ಡಿಟರ್ಜೆಂಟ್, ರೆಕ್ಸೋನಾ ಅನ್ನೋದು ಪೌಡರ್ ಇದೆ, ಗೊತ್ತಿರುತ್ತೆ. ಓಕೆ, XR ಅನ್ನ ಏನು ಮಾಡ್ತೀನಿ, ರಿಪೀಟ್ ಆಗಿ ಬರೀತೀನಿ. ಸೊ ಉಡ್ಸ್ ರಿಯಾಕ್ಷನ್ ಇಲ್ಲಿಗೆ ಆಲ್ಮೋಸ್ಟ್ ಆಯಿತು. ನೆಕ್ಸ್ಟು ಏನು? ಪ್ರಾಡಕ್ಟ್ ಏನು ಬರುತ್ತೆ? XX. ಆ ಇಬ್ಬರನ್ನ ಏನು ಮಾಡಿ ಒಟ್ಟಿಗೆ ಕೂಡಿಸಿ, ಆಗ 2NA. 2 X ಉಂಟು, ಹಾಗಾದ್ರೆ 2 NA ಕೂಡ ಉಂಟು ಅಂತ ಅರ್ಥ ಅಲ್ಲ. ಮತ್ತೆ R ಮತ್ತೆ R ಎಂತ ಮಾಡಿ, ಅಲ್ಲಿ ಡ್ರೈ ಈಥರ್, ಡ್ರೈ ಎಗ್ ಅಂತ ಅಲ್ಲಿ ನಾನು ಪಿಕ್ಚರಲ್ಲಿ ಅದಕ್ಕೆ ಕೊಟ್ಟಿದ್ದು. ನಿಮಗೆ ಗೊತ್ತಾಯ್ತು ಅನ್ಕೊಳ್ತೀನಿ ಅಲ್ಲ ಮಾರ್ರೆ, ಎಷ್ಟು ಸುಲಭ ಉಂಟು, ನೀವು ಯಾಕೆ ಟೆನ್ಷನ್ ಮಾಡ್ತೀರಾ? ನೆಕ್ಸ್ಟ್ ಬನ್ನಿ ಫಿಟ್ಟಿಂಗ್ಗೆ ಏನು ಮಾಡ್ತೀರಾ? ಬಾಕ್ಸ್ ಅಂದ್ರೆ ಏನು? ಅಲ್ಲೊಂದು ಸೈಕ್ಲಿಕ್ ಕಾಂಪೌಂಡ್. ಪ್ಲಸ್ ಏನು ಮಾಡಬೇಕು ನಾನು? ಸೋಡಿಯಂ ಆಡ್ ಮಾಡಬೇಕು. ಈ ಎಕ್ಸ್ ಇದೆ, ಅದನ್ನ ರಿಪೀಟೆಡ್ಲಿ ಅದೇ ಬಾಕ್ಸ್ ಅನ್ನ ಅಲ್ಲಿ ಬರಿಬೇಕು. ಸೇಮ್ ಏನ್ ಮಾಡಿದ್ರಿ ನೋಡಿ ನೀವು ವುಡ್ಸ್ ರಿಯಾಕ್ಷನ್ ಅಲ್ಲಿ, ಸೇಮ್ ಅದೇ ರೀತಿಯಾಗಿ 2NaX ಬರೆದು ಪ್ಲಸ್ ಆ 2 ಏನು ಬಾಕ್ಸ್ ಇದೆ ನೋಡಿ, ಆ 2 ಬಾಕ್ಸ್ ಅನ್ನ ಚೆನ್ನಾಗಿ ಡ್ರೈ ಈಥರ್, ಇಲ್ಲೂ ಅಷ್ಟೇ ಎಗ್ ಅನ್ನ ರೆಕ್ಸೋನಾ ಬೊಕ್ಸೋನಾ ಅಂತ ನೆನಪಿಟ್ಕೊಂಡ್ರೆ ಆಯ್ತು. ಒಬ್ಬ ರಷ್ಯಾದ ಹುಡುಗಿ ಹೆಸರು, ಸೊ ಒಂದು ಫ್ರೆಂಡ್ ಹೆಸರು ಅಂತ ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ನನ್ನ RX ಪ್ಲಸ್ NA ಪ್ಲಸ್ ಬಾಕ್ಸ್ ಎಕ್ಸ್. ಸೊ ಇಲ್ಲಿ ನಿಮ್ಮ ಎಕ್ಸ್ ಅಲ್ಲ, ಸೊ ಎಕ್ಸ್ ಅಂದರೆ 2NaX ಆಯಿತು ಇನ್ನೊಂದ್ಸಲ. ಆಮೇಲೆ ಇಲ್ಲಿ ಏನಾಗುತ್ತೆ, ಆ ಒಂದು ಬಾಕ್ಸಿಗೆ ಅವ್ರು ಬಂದ್ಬಿಟ್ಟು ಕೂತ್ಕೊಡ್ತಾರೆ, ರಷ್ಯಾದವರು. ಸೊ ಅಲ್ಲಿ ಕೂಡ ಅಷ್ಟೇ ಡ್ರೈ ಈಥರ್. ಈ 3 ಜನನು ಒಂದೇ ಫ್ಯಾಮಿಲಿ ಅವ್ರ ಕಂಡ್ರಿ, ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಕನ್ಫ್ಯೂಷನ್ ಇಲ್ಲ. ವುಡ್ಸ್ಗೆ ಏನಾಯ್ತು, ಫಿಟ್ಟಿಂಗ್ ಏನಾಯ್ತು, ಇಬ್ಬಿಬ್ರು ಬಂದಿಲ್ವಾ, ರಿಯಾಕ್ಷನ್ ಇಬ್ರನ್ನ ಕ್ರಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ರಿಂಕಲ್ ಸ್ಟೈನ್ ನನ್ನ ಫೇವ್ರೇಟು. ಯಾಕೆ ಗೊತ್ತಾ? ಫ್ರಿಂಕಲ್ ಸ್ಟೈನ್ ಅಂದ್ರೆ ನಾಯಿ ರಿಯಾಕ್ಷನ್ ಕಂಡ್ರಿ, ಕನ್ನಡದಲ್ಲಿ ನಾಯಿ ಅಂತ ಹೇಳ್ಬಹುದು. ಇಲ್ಲಿನು ರೊಕ್ಸೋನಾ ಇಂಡಿಯಾ ಅಂದ್ರೆ ರೊಕ್ಸೋನಾ ಡ್ರೈ ಆಪಲ್ ಅಂತೆ. ಸರಿ, ನೋಡೋಣ ಏನಿರ್ಬೋದು. RX ಪ್ಲಸ್ NA ಇರ್ಬೋದಾ? ಹೌದು, RX ಪ್ಲಸ್ NAI ಇಂಡಿಯಾ. ಇಂಡಿಯಾ ಅದಕ್ಕೆ ಕೊಟ್ಟಿದ್ದಾರೆ, NAI. ನೋಡಿ, ಚಿಕ್ಕ ಮಕ್ಕಳಿಗೆ ಆಲ್ಫಾಬೆಟ್ ಹೇಳ್ಕೊಟ್ಟಾಗೆ ಕೊಡ್ತಾ ಇದ್ದೀನಿ. ಇವಾಗ ಏನಾಗದೆ ನಾಯಿ ರಿಯಾಕ್ಷನ್ ಅಲ್ಲಿ, NAX ಪಕ್ಕದವರು ಏನಾಗ್ತಾರೆ, ಜಾಯಿಂಟ್ ಆಗಿ ಕೂತ್ಕೊಳ್ತಾರೆ, ಕ್ಲಾಸಲ್ಲೂ ಅಷ್ಟೇನಾ. ಸೊ RI ಬರೆದು ಬಿಟ್ರೆ ಆಯ್ತು ಕಣ್ರಿ. ಡ್ರೈ ಆಪಲ್ ಯಾಕೆ ಬರೆದಿದ್ದಾರೆ? ಡ್ರೈ ಎಸಿಟೋನ್. ಆಪಲ್ ಅಲ್ಲಿ ಎಸಿಟೋನ್, ಆಸಿಡ್ ತರ. ಹೌದು, ಆಸಿಡ್ ಅಲ್ಲ ಬಟ್ ಆಸಿಡ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ವಾರ್ಡ್ಸ್ ಅಲ್ಲಿ KGF ಗೊತ್ತು ತಾನೆ, KGF ಅಲ್ಲಿ AGF ಬರುತ್ತೆ. ನಾನು ಹೇಳಿದ್ದು ಟ್ರಿಕ್ಸು ನಿಮ್ಗೆ ಫಾಲೋ ಮಾಡಬಹುದು. ಇಲ್ಲಾಂದ್ರೆ ಇಲ್ಲಿ ನೋಡಿ, SWTR ಸ್ವರ್ಡ್, ಸ್ವಿಟ್ಜರ್ಲ್ಯಾಂಡ್ ಫ್ಲಾಗ್ ಅಂದ್ರೆ ಏನಾಗುತ್ತೆ, R ಮತ್ತೆ X ಬರುತ್ತೆ, ಸರಿನಾ? ಬರಿತೀನಿ. ಪ್ಲಸ್ ಫ್ಲಾಗ್ AG, ಯಾಕೆನಾ ಫ್ಲಾಗ್ ಇದು ಲಾಸ್ಟ್ AG ಲೆಟರು, ಮತ್ತೆ ಫ್ಲಾಗ್ F. ಓಕೆನಾ, FAG ಬರೀಲಕ್ಕಾಗಲ್ಲ, ಫ್ಲಾಗ್ AGF ಬರಿಬೇಕಲ್ವಾ? ಸರಿ, ಅದ್ ಗೊತ್ತಾಯ್ತು ಅನ್ಕೊಡ್ತೀನಿ. ಇವಾಗ್ಲೂ ಕ್ಲಬ್ಬಿಂಗ್ ಮಾಡ್ಕೊಳ್ತೀವಿ, ರಷ್ಯಾಗಲ್ಲ, ನಾವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋಣ ಇವಾಗ. ಅಲ್ಲೂ ನಮ್ಮ ಫ್ರೆಂಡ್ಸ್ ಇದ್ದಾರಂತೆ. AGF ಅಥವಾ KGF ಅಂತ ನೆನಪಿಟ್ಕೊಂಡು, KGF ಬರೆಯೋದಲ್ಲ, ಅಲ್ಲಿ A ಆಗ್ಬೇಕು, ಗೊತ್ತಾಯ್ತಾ? ಫ್ರಿಂಕಲ್ ಸ್ಟೈನ್ ಏನಾಗುತ್ತೆ, ನಾಯಿ ರಿಯಾಕ್ಷನ್. ಸ್ವಾಡ್ಸ್ ಏನಾಗುತ್ತೆ, KGF ಅಂದ್ರೆ AGF ರಿಯಾಕ್ಷನ್ ಆಗತ್ತೆ. ಸರಿ, ಇನ್ನೂ 2 ನೇಮ್ಡ್ ರಿಯಾಕ್ಷನ್ ಇದೆ, ಅದು ಏನು ಅಂತ ನೋಡೋಣ. ಸ್ಯಾಂಡ್ ಮೇರಿ ಗೊತ್ತು, ಗೆಟರ್ಮ್ಯಾನ್ ಕಾಚ್ ಬೇರೆ. ಸೊ ಮೇಯರ್ ಇದೆ ನೋಡಿ, ಮಯೂರ್ ಅಂತ ನೆನ್ಪಿಟ್ಕೋಬೇಕು. ಮಯೂರ್ ಯಾರಪ್ಪ ಇಲ್ಲಿ? ಮಯೂರ್ ಅನ್ನೋದು ಒಬ್ಬ ಹುಡುಗನ ಹೆಸರು. ಸೊ ಮಯೂರ್ ನಿಮ್ ಫ್ರೆಂಡ್ಸ್ ಇರ್ಬೋದು. ನೋ ಜಾಮ್
ಟ್ರಾಫಿಕ್ ಜಾಮ್ ಇಲ್ಲ ಅಥವಾ ನೋ ಜಾಮ್ ಕ್ಲೋಸ್ಡ್ ಕಸ್ಟಮರ್ ಬಜಾರ್. ಇದು ಸ್ವಲ್ಪ ದೊಡ್ಡದಿದೆ. ಈ ರಿಯಾಕ್ಷನ್ ಆಕ್ಚುಲಿ ಕೇಳ್ತಾರ ಇಲ್ವಾ ಗೊತ್ತಿಲ್ಲ. ಕ್ಲೋಸ್ಡ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ಕ್ಲೋಸ್ಡ್ ಅಂದ್ರೆ ಬಾಕ್ಸ್. ಇಲ್ಲಾಂದ್ರೆ ಮಯೂರ್ ಬಾಕ್ಸ್, ಮಯೂರ್ ಭಟ್, ಮಯೂರ್ ಬಾಕ್ಸ್, ಅಲ್ಲಿ ಎನ್ ನೋ ಅಂತ ಹಿಡಿದೆ ನೋಡಿ, ಅಲ್ಲಿ 8. ಈ ರಿಯಾಕ್ಷನ್ ಮೇಲೆ ನಮಗೆ ಜೆಯಲ್ಲಿ ಕ್ವಶನ್ ಬಂದಿದೆ ಬಿಟ್ರೆ ನಾರ್ಮಲ್ ಆಗಿ ಕ್ವಶನ್ ಬಂದಿದ್ದು ನನಗೆ ನೆನಪಿಲ್ಲ. ಸೊ ಸಿ ಅಲ್ಲಿ ಇದೆ. ಆಮೇಲೆ ಕಸ್ಟಮರ್ ಅಂದ್ರೆ ಕಾಪರು. ಆಮೇಲೆ ಏನಿದೆ CuCl2 ಬರಿಬೇಕು. ಅಂದ್ರೆ ಹಾಕಿದ್ರೆ ನಮ್ ಬರೋದೇನದು ಬಿ ಆರ್ ಬ್ರೋಮಿನ್ ಕೂಡ ಹಾಕ್ಬೇಕಾಗತ್ತೆ ಅಲ್ಲಿ. ನೆಕ್ಸ್ಟ್ ಏನ್ ಬರುತ್ತಕ್ಕ ಅಂತ ಯೋಚನೆ ಮಾಡಬೇಡಿ. ಹೆಚ್ಚು ಹಾಕೋದಲ್ಲಿ ಇದನ್ನೆಲ್ಲ ನೀವು ಬೈ ಹಾರ್ಟ್ ಹಾಕಿದಿರಿ ಅಲ್ವಾ, ಮತ್ತೆ ಏನಕ್ಕೆ ಟೆನ್ಷನ್. ನಾನು ಇಲ್ಲಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಜೊತೆಗೆ ಹೇಳ್ತಿದ್ದೀನಿ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಆರ್ ಅಂತ ಇದೆ. ಬಿಕಾಸ್ ಬ್ರೋಮಿನ್ ಮತ್ತೆ ಇಲ್ಲಿ ಹೈಡ್ರೋಜನ್ ಕ್ಲೋರೈಡ್ ಏನಾಗತ್ತೆ ಒಟ್ಟೊಟ್ಟಿಗೆ ಅದಕ್ಕೆ ಬಾಂಡ್ ಆಗತ್ತೆ. N2 ಮತ್ತೆ ಏನಾಗತ್ತೆ ಇಲ್ಲಿ HCl, N2 ಮತ್ತೆ HCl ಇಲ್ಲಿ ಬಾಂಡ್ ಆಗಿ ಉಳಿಯುತ್ತೆ. BR ಕೂಡ ಬರಿಬಹುದು ಅಲ್ಲಿ. ಆಮೇಲೆ BR ಬಂದು ಜಂಪ್ ಆಗುತ್ತೆ ಅದ್ರ ಮೇಲೆ. ಸೊ N2 ಹೊರಗಡೆ ಬಂದಿದ್ದಾನೆ ನೋಡಿ, ಅದೇ ರೀಸನ್ಗೆ. ನೆಕ್ಸ್ಟ್ ಗೆಟರ್ಮಾನ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಗೆಟರ್ಮಾನ್ ಇದೇ ರೀತಿ ಅವನು ಕೂಡ ಫಾಲೋ ಅಪ್ ಮಾಡ್ತಾನೆ. ಅಲ್ಲಿ CuCl2 ಇಲ್ಲ, ಅಲ್ಲಿ Cu ಪೌಡರ್. ಇದು ಲಾಸ್ಟ್ ವಿಡಿಯೋ ಆಗಿದೆ. ಇದನ್ನ ಇನ್ನೂ ಪಾರ್ಟ್ 2 ಇದೆ, ವೆಯ್ಟ್ ಮಾಡಬೇಕಾಗತ್ತೆ. ನೀವು ವೆಯ್ಟ್ ಮಾಡ್ಕೊಳ್ಳಿ. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.